4ನೇ ಪ್ರಶ್ನೆ, ವಾಟ್ ಆರ್ ಯುವರ್ ಶಾರ್ಟ್ ಟರ್ಮ್ ಗೋಲ್ಸ್ ಅಂಡ್ ಲಾಂಗ್ ಟರ್ಮ್ ಗೋಲ್ಸ್? ಅಂದ್ರೆ ನಿಮ್ಮ ಅಲ್ಪ ಕಾಲದ ಗುರಿ ಏನು, ದೀರ್ಘ ಕಾಲದ ಗುರಿಗಳು ಏನು? ಅದನ್ನ ಇಂಗ್ಲಿಷ್ ಅಲ್ಲಿ ಲಾಂಗ್ ಟರ್ಮ್ ಅಂಡ್ ಶಾರ್ಟ್ ಟರ್ಮ್ ಗೋಲ್ಸ್ ಅಂತ ಕರೀತಾರೆ. ಈ ಪ್ರಶ್ನೆ ಏಕೆ ಕೇಳ್ತಾರೆ ಅಂದ್ರೆ ಮೊದಲು ಅರ್ಥ ಮಾಡ್ಕೊಳ್ಳೋಣ. ಇಲ್ಲಿ ನಿಮ್ಮ ಕಮಿಟ್ಮೆಂಟ್ ಟುವರ್ಡ್ಸ್ ವರ್ಕ್ ಅಂದರೆ ಕೆಲಸದ ಬಗ್ಗೆ ಬದ್ಧತೆ ತಿಳಿದುಕೊಳ್ಳಲು ಈ ಪ್ರಶ್ನೆಯನ್ನು ಕೇಳುತ್ತಾರೆ. ಆದ್ದರಿಂದ ನಿಮ್ಮ ಇಂಟರ್ವ್ಯೂ ನೀವು ನಿಮ್ಮ ವೃತ್ತಿ ಜೀವನದಲ್ಲಿ ಯಾವ ರೀತಿಯ ಪ್ಲಾನ್ಸ್ ಅಂದರೆ ಯೋಜನೆ ಮಾಡಿದ್ದೀರಿ ಮತ್ತು ಈ ಕೆಲಸ ನೀವು ಸೇರಿಕೊಂಡರೆ ಅದು ಹೇಗೆ ಸಹಾಯ ಮಾಡುತ್ತದೆ ಎಂದು ತಿಳಿದುಕೊಳ್ಳಲು ಪ್ರಯತ್ನಿಸುತ್ತಾರೆ. ಅವರು ನಿಜವಾಗಿ ಇಲ್ಲಿ ಏನನ್ನು ಕೇಳುತ್ತಿದ್ದಾರೆ? ಅವರು ನಿಮ್ಮ ಉತ್ತರದಿಂದ ನೀವು ಈ ಕೆಲಸಕ್ಕೆ ಉತ್ತಮ ಅಭ್ಯರ್ಥಿ ಅಥವಾ ಅಲ್ಲವೇ ಎಂದು ತಿಳಿದುಕೊಳ್ಳಲು ಪ್ರಯತ್ನಿಸುತ್ತಾರೆ. ಜೊತೆಗೆ ಈ ಕೆಲಸದಲ್ಲಿ ನೀವು ಬಹಳ ದಿನ ಉಳಿಯುತ್ತೀರೋ ಇಲ್ಲವೋ ಎಂದು ಗ್ರಹಿಸುತ್ತಾರೆ. ಈ ಪ್ರಶ್ನೆಯನ್ನು ಹೇಗೆ ಉತ್ತರಿಸಬೇಕು? ನಿಮ್ಮ ಉತ್ತರ ಪರಿಣಾಮಕಾರಿಯಾಗಿರಬೇಕು ಮತ್ತು ಮನ ತಟ್ಟುವ ಹಾಗಿರಬೇಕು. ಅಂದರೆ ಇಂಪ್ಯಾಕ್ಟ್ಫುಲ್ ಅಂಡ್ ಇಂಪ್ರೆಸಿವ್. ನಿಮ್ಮ ಇಂಟರ್ವ್ಯೂಗೆ ನೀವೇ ಆ ಹುಡುಕುತ್ತಿರುವ ವ್ಯಕ್ತಿ ಅನಿಸಬೇಕು. ಮೊದಲನೇದಾಗಿ ಈ ಕೆಲಸಕ್ಕೆ ಸೇರಿ ನೀವು 6 ತಿಂಗಳು, 1 ವರ್ಷ ಹಾಗೂ 5 ವರ್ಷಗಳಲ್ಲಿ ಏನು ಮಾಡಬೇಕೆಂದು ಅಂದುಕೊಂಡಿದ್ದೀರಿ ಎಂದು ತಿಳಿಸಿ. ಅದೇ ರೀತಿ ನಿಮ್ಮ ಪ್ಲಾನ್ ನಲ್ಲಿ ಈ ಕೆಲಸ ನಿಮ್ಮ ದೀರ್ಘಕಾಲದ ಹಾಗೂ ಅಲ್ಪಾವಧಿ ಕಾಲದ ಗುರಿಗೆ ಹೇಗೆ ಸಹಾಯ ಮಾಡುತ್ತದೆ ಅಂತ ವಿವರಿಸಿ. ಜೊತೆಗೆ ನಿಮ್ಮ ಉತ್ತರದಲ್ಲಿ ಈ ಕೆಲಸ ಸಿಕ್ಕರೆ ನಿಮ್ಮ ಕೆರಿಯರ್ಗೆ ಅದು ಹೇಗೆ ಸಹಾಯವಾಗುತ್ತದೆ ಎಂದು ತಿಳಿಸಲೇಬೇಕಾಗುತ್ತೆ. ನೀವು ಮೊದಲು ಶಾರ್ಟ್ ಟರ್ಮ್ ಗೋಲ್ ಬಗ್ಗೆ ಮಾತಾಡಿ, ನಂತರ ಲಾಂಗ್ ಟರ್ಮ್ ಗೋಲ್ ಬಗ್ಗೆ ಹೇಳಬೇಕು. ಒಂದು ವಿಷಯ ನೆನಪಿಟ್ಕೊಳ್ಳಿ, ಯಾವುದೇ ಕಾರಣಕ್ಕೂ ನೀವು ನಿಮಗೆ ಅವರು ಕೊಡಬಹುದಾದ ಸಂಬಳ, ಸ್ಥಾನಮಾನದ ಬಗ್ಗೆ ಈ ಪ್ರಶ್ನೆ ಬಂದಾಗ ಮಾತಾಡೋದಕ್ಕೆ ಹೋಗಬಾರ್ದು. ಬಹಳಷ್ಟು ಜನ ನಾನು ಅದರ ಬಗ್ಗೆ ಯೋಚಿಸಿಲ್ಲ ಅಂತ ಹೇಳ್ತಾರೆ. ಅದು ತಪ್ಪು. ಐ ವಾಂಟ್ ಟು ಬಿ ಮ್ಯಾನೇಜರ್ ಲೈಕ್ ಯು ಆರ್ ಐ ವಾಂಟ್ ಟು ಬಿ ಸಿಇಒ ಆಫ್ ದ ಕಂಪನಿ ಅಂತ ಹೇಳ್ತಾರೆ. ಈ ತರ ಉತ್ತರ ಕೊಟ್ಟಾಗ ಅಂತ ಸ್ಥಾನ ಮಾಡಬೇಕಾದ ಕೆಲಸ ಮತ್ತು ಗಳಿಸಬೇಕಾದ ಅನುಭವದ ಬಗ್ಗೆ ತಿಳಿದುಕೊಂಡು ಉತ್ತರಿಸಿದ್ರೆ ಒಳ್ಳೆಯದು. ಈಗ ಒಂದು ಉದಾಹರಣೆ ತಗೊಳ್ಳೋಣ. ನೀವು ಲಾಂಗ್ ಟರ್ಮ್ ಪ್ಲಾನ್ ಟು ಬಿಕಮ್ ಮ್ಯಾನೇಜರ್ ಲೈಕ್ ಯು ಅಂತ ಇಂಟರ್ವ್ಯೂಗೆ ಹೇಳ್ತೀರಾ. ಆಗ ಅವರು ನಿಮ್ಮ ಪ್ರಕಾರ ಹಾಗೆ ಎಷ್ಟು ವರ್ಷ ತಗೋಬಹುದು ಮ್ಯಾನೇಜರ್ ಆಗಕ್ಕೆ ಅಂತ ಕೇಳಿದಾಗ ನೀವು 5 years ಅಂತೀರಾ. ಅಕಸ್ಮಾತ್ ನಿಮ್ಮ ಇಂಟರ್ವ್ಯೂರ್ ಆ ಪೊಸಿಷನ್ ಬರಕ್ಕೆ 10 ವರ್ಷ ತಗೊಂಡಿದ್ರೆ ಯೋಚಿಸಿ. ಆಗ ನಿಮ್ಮ ಇಂಟರ್ವ್ಯೂ ಅನ್ಕೋಬಹುದು ನಿಮ್ಮನ್ನು ಓವರ್ ಕಾನ್ಫಿಡೆಂಟ್ ಆರ್ ಡಸಂಟ್ ನೋ ದ ಇಂಡಸ್ಟ್ರಿ ಪ್ರಾಪರ್ಲಿ ಅಂತ ಅನ್ಕೋಬಹುದು, ಅಥವಾ ಅತಿಯಾದ ಆತ್ಮವಿಶ್ವಾಸ ಹಾಗೂ ಇಂಡಸ್ಟ್ರಿ ಬಗ್ಗೆ ಇನ್ನೂ ಸರಿಯಾಗಿ ಅರ್ಥ ಮಾಡಿಕೊಂಡಿಲ್ಲ ಅಂತಾನು ಅನ್ಕೋಬಹುದು. ಅದಕ್ಕೆ ಅಂತ ಉತ್ತರನು ಆದಷ್ಟು ಅವಾಯ್ಡ್ ಮಾಡಿ. ಈಗ ಒಂದು ಸ್ಯಾಂಪಲ್ ಆನ್ಸರ್ ಫ್ರೆಶರ್ಗೆ ನೋಡೋಣ. ಮೈ ಶಾರ್ಟ್ ಟರ್ಮ್ ಗೋಲ್ would be getting an opportunity to get a job as a financial analyst with a reputed company like yours. My long-term goal would be to gain experience, learn the nitty-gritties of being a financial consultant and grow in my career. ಇಲ್ಲಿ ನೀವು ಫೈನಾನ್ಷಿಯಲ್ ಅನಲಿಸ್ಟ್ ಪೊಸಿಷನ್ಗೆ ಅಪ್ಲೈ ಮಾಡಿದ್ದೀರಾ. ಈ ಪೊಸಿಷನ್ ನೀವು ಕಲಿತ ವಿದ್ಯೆ ಮೂಲಕ ಚೆನ್ನಾಗಿ ಕೆಲಸ ಮಾಡಲು ಸಹಾಯ ಆಗುತ್ತದೆ ಅಂತ ಹೇಳ್ತಾ ಇದ್ದೀರಾ. ಜೊತೆಗೆ ಲಾಂಗ್ ಟರ್ಮ್ ಗೋಲ್ ಈ ಜಾಬ್ ಹೇಗೆ ಸಹಾಯ ಮಾಡುತ್ತದೆ ಅಂತಾನೂ ವಿವರಿಸಿದ್ದೀರಾ. ಆದ್ದರಿಂದ ಇದು ಒಂದು ಒಳ್ಳೆಯ ಉತ್ತರವಾಗಿರುತ್ತೆ. ಈಗ ಒಂದು ಎಕ್ಸ್ಪೀರಿಯನ್ಸ್ ಪ್ರೊಫೆಷನಲ್ ಈ ರೀತಿ ಉತ್ತರ ಕೊಡಬಹುದು. ಮೈ ಶಾರ್ಟ್ ಟರ್ಮ್ ಗೋಲ್ ಇಸ್ ಟು ಅಂಡರ್ಸ್ಟ್ಯಾಂಡ್ ದ ಪ್ರೊಸೆಸ್ ಕ್ವಿಕ್ಲಿ ಅಂಡ್ ಸ್ಟಾರ್ಟ್ ಕಾಂಟ್ರಿಬ್ಯೂಟಿಂಗ್ ಟು ಸಕ್ಸಸ್ ಆಫ್ ಮೈ ಟೀಮ್ ಥ್ರೂ ಮೈ ಎಕ್ಸ್ಪೀರಿಯನ್ಸ್ ಬೈ ಟೇಕಿಂಗ್ ಅಡಿಷನಲ್ ರೆಸ್ಪಾನ್ಸಿಬಿಲಿಟಿ and also to contribute as much as value as I can. Down the line, I would like to see more evolved professionally, and I'd like to work on the e-skill and become more knowledgeable person. My ultimate goal is to move up the ladder in this organization. ಇಲ್ಲಿ ನೋಡಿ, ನೀವು ಎರಡನ್ನು ಕವರ್ ಮಾಡಿದ್ದೀರಾ. ಈಗ ಸೇರಾದ್ಮೇಲೆ ಹೇಗೆ ನೀವು ಪ್ಲಾನ್ ಮಾಡಿದ್ದೀರಿ, ಅದಾದ ನಂತರ ಒಂದು 5 ವರ್ಷಕ್ಕೆ ನೀವು ಹೇಗೆ ಒಳ್ಳೆ ನಾಲೆಜಬಲ್ ಆಗಿ ಈ ಕಂಪನಿಯಲ್ಲಿ ಇನ್ನೂ ಉನ್ನತ ಮಟ್ಟಕ್ಕೆ ಇರಬೇಕು ಅಂತ ಹೇಳ್ತಿದ್ದೀರಾ. ಆದ್ದರಿಂದ ಇದು ಒಂದು ಒಳ್ಳೆಯ ಉತ್ತರವಾಗಿರುತ್ತೆ.